ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ. ಪಕ್ಷದ ಹಿರಿಯ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಮಂತ್ರಿಗಳಾದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರೇ, ಮಾಜಿ ಕೆಪಿಸಿಸಿ ಅಧ್ಯಕ್ಷರು, ಹೋಮ್ ಮಿನಿಸ್ಟರ್ಗಳಾದ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರೇ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರು, ಪಕ್ಷದ ಹಿರಿಯ ಮುಖಂಡರ ಸನ್ಮಾನ್ಯ BK ಹರಿಪ್ರಸಾದ್ ರವರೇ, ಈ ಜಿಲ್ಲೆಯ ಉಸ್ತುವಾರಿಗಳು, ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಮಂತ್ರಿಗಳಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರೇ, ಮಾಜಿ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ RV ದೇಶಪಾಂಡೆ ರವರೇ, ಅಖಿಲ ಭಾರತ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಿತ್ರರಾದ ಸನ್ಮಾನ್ಯ BV ಶ್ರೀನಿವಾಸ್ ರವರೇ, AICC ಸೆಕ್ರೆಟರಿಗಳಾದ ಸನ್ಮಾನ್ಯ ಸಂದೀಪ್ ರವರೇ, ಹಿರಿಯರಾದ ಶ್ರೀಮತಿ ಮೋಟಮ್ಮರವರೇ, ರಾಜ್ಯಸಭಾ ಸದಸ್ಯರು ಮುಖಂಡರಾದ GC ಚಂದ್ರಶೇಖರ್ ಅವರೇ, ಮಂತ್ರಿಗಳಾದ ಮಧು ಬಂಗಾರಪ್ಪನವರೇ, ಮಾಂಕಳ್ ವೈದ್ಯರವರೇ, ಸುಧಾಕರ್ ಅವರೇ, ಹಿರಿಯ ಮುಖಂಡರಾದ ಉಗ್ರಪ್ಪನವರೇ, ಇತರ ಎಲ್ಲ ವೇದಿಕೆಯಲ್ಲಿ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಜಯಚಂದ್ರರವರೇ, ಎಲ್ಲ KPCC ಪದಾಧಿಕಾರಿಗಳೇ, ಬ್ಲಾಕಿನ ಅಧ್ಯಕ್ಷಗಳೇ, ಶಾಸಕರೇ, ಮಾಜಿ ಶಾಸಕರೇ, ಮುಂಚೂಣಿ ಘಟಕಗಳ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಅದೇ ರೀತಿ ಈ ಜಿಲ್ಲೆಯ ಹಿರಿಯ ಮುಖಂಡಗಳಾದ ಸನ್ಮಾನ್ಯ ರಮನಾಥ್ ರೈರವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ರವರೇ, ಅಶೋಕ್ ರೈ ಅವರೇ, ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಹಾಗೂ ಇಲ್ಲಿ ಬಂದಂತಹ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ, ಮಾಧ್ಯಮದ ಸ್ನೇಹಿತರೆ, ಇದೊಂದು ಐತಿಹಾಸಿಕ ಸಭೆ. ಕೆಲ ಸಮಯದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಉಸ್ತುವಾರಿಗಳಾದ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಹಾಗೂ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ನಮ್ಮೆಲ್ಲರ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಎಲ್ಲ ಹಿರಿಯ ಮುಖಂಡರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಇನ್ನು ಕೆಲವೇ ನಿಮಿಷಗಳು ಅವರು ಬರ್ತಾರೆ. ನಾನು ಹೇಳಿದ ಒಂದು ಐತಿಹಾಸಿಕ ಸಭೆ. ಈ ಸಭೆಯ ಮೂಲಕ ಒಂದು ಸಂದೇಶ ಹೋಗಿದೆ. ವಿಶೇಷವಾಗಿ ಪಕ್ಷ ಏನು ತೀರ್ಮಾನ ಮಾಡ್ತಾ ಹೇಳಿದ್ರೆ, ಮಂಗಳೂರಿನಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಬೇರೆ ಬೇರೆ ಜಿಲ್ಲೆಯವರು ಕೂಡ ಕೇಳಿದ್ರು. ಹುಬ್ಳಿರ್ ಕೇಳಿದ್ರು, ತುಮಕೂರಿನವ್ರು ಕೇಳೋದು, ಬೇರೆ ಜಿಲ್ಲೆಯವ್ರು ನಾವು ಕಾರ್ಯಕ್ರಮ ಮಾಡ್ತೀವಿ, ಈ ಕಾರ್ಯಕರ್ತರ ರಾಜ್ಯ ಮಟ್ಟದ ಸಮಾವೇಶ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅಂತಿಮವಾಗಿ ಪಕ್ಷ ಮಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಬೇಕು, ಇಲ್ಲಿಂದ ನಮ್ಮ ಹೋರಾಟ ಶುರು ಮಾಡಬೇಕಂತ ಚಿಂತೆ ಮಾಡಿ ಮಂಗಳೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಜನಸಾಗರ ಈ ಭಾಗದ ಜನರ ವಿಶ್ವಾಸ ಹಾಗೂ ಜನಸಮೂಹ ನೋಡಿದ್ರೆ, ವಿಶೇಷವಾಗಿ ಈ ಭಾಗದಲ್ಲಿ ಮಂಗಳೂರು ಮತ್ತೆ ಉಡುಪಿ ಜಿಲ್ಲೆ ಎರಡೂ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ MP ಜಯಬೇರಿ ಬಾರಿಸ್ತಾರಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮ ಮುಖಂಡರು ಬಂದು ಹಲವಾರು ವಿಚಾರಗಳು ಹೇಳ್ತಾರೆ. ನಮ್ಮ ವೇದಿಕೆಯಲ್ಲಿ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಇವತ್ತು ಇಲ್ಲಿನ ರಹ ಕಣಲೆ ನಾವು ಕಹಳೆ ಊದುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ವಿಚಾರ ಹೇಳ್ಬೇಕಂತ ಹೇಳಿದ್ರೆ, ನಿನ್ನೆ ಮೊನ್ನೆ ಹುಟ್ಟಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ. 138 ವರ್ಷಗಳ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆಗಳಿವೆ. ಕೇವಲ ಅಧಿಕಾರಿಗೆ ಹುಟ್ಟಂತ ಅಲ್ಲ ಪಕ್ಷ. ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ನಾವು ಗೆದ್ದಿದ್ದೀವಿ, ಸೋತಿದ್ದೀವಿ, ನಿರಂತರ ಹೋರಾಟ. ಯಾವತ್ತೂ ಕೂಡ ನಮ್ಮ ಸಿದ್ಧಾಂತಗಳು ನಾವು ಬಲಿಕೊಳ್ಳಲಿಲ್ಲ, ಯಾವತ್ತೂ ನಮ್ಮ ವಿಚಾರಧಾರೆಗಳ ಬದಲಾವಣೆ ಮಾಡಲಿಲ್ಲ. ಆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಈ ದೇಶಕ್ಕೆ ಯಾರು ಸ್ವಾತಂತ್ರ್ಯ ಕೊಟ್ಟರು? ಮಹಾತ್ಮ ಗಾಂಧಿ, ಮೌಲಾನಾ ಅಬುಲ್ ಕಲಾಂ ಆಜಾದ್, ಹತ್ತು ಹಲವಾರು ಮುಖಂಡರು ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ದೇಶಕ್ಕೆ ಮಹಾತ್ಮ ಗಾಂಧಿಯವರು ಬಲಿದಾನ ಕೊಟ್ಟರು. ನಂತರ ನಮ್ಮ ನಾಯಕಿ ಇಂದಿರಾ ಗಾಂಧಿಯವರು ಈ ರಾಷ್ಟ್ರವನ್ನು 16 ವರ್ಷ ಆಳಿದ್ರು. ಸದಾಕಾಲ ಬಡವರ ಬಗ್ಗೆ, ಮಹಿಳೆಯರ ಬಗ್ಗೆ ಚಿಂತನೆ ಮಾಡಿದ್ರು. 20 ಅಂಶದ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದ್ರು.
ಉಳುವನೆ ಭೂಮಿಯ ಒಡೆಯ ಕಾರ್ಯಕ್ರಮಕ್ಕೆ ಅನುಷ್ಠಾನಕ್ಕೆ ತಂದ್ರು, ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು. ಸದಾ ಕಾಲ ಬಡವರ ಬಗ್ಗೆ ಚಿಂತನೆ ಮಾಡಿದ ಧೀಮಂತ ನಾಯಕಿ ದಿವಂಗತ ಇಂದಿರಾ ಗಾಂಧಿ ಅವರು. ರೋಟಿ ಕಪಡಾ ಅವ್ರ ಮಕಾನ್ ಅವರ ಬದ್ಧತೆ ಇತ್ತು. ಇವತ್ತು ದೇಶದ ಐಕ್ಯತೆಗೆ ನಿರಂತರ ಕೆಲಸ ಮಾಡ್ತಾ ಇದ್ರು. ಕೊನೆಗೆ ಒರಿಸ್ಸಾದಲ್ಲಿ ಅವರ ಕೊನೆ ಭಾಷಣ ಮಾಡಿದ್ರು ಇಂದಿರಾ ಗಾಂಧಿಯವರು. ಬಹುಶಃ ಅವ್ರಿಗೇನೋ ಮಾಹಿತಿ ಇದ್ದಂಗೆ ಇತ್ತು, ನಾನು ಸಾಯ್ತೀನಿ ಅಂತ. ಕೊನೆ ಭಾಷಣ ಮಾಡಿದ್ರು, ನನ್ನ ರಕ್ತದ ಪ್ರತಿಯೊಂದು ಕಣ ಈ ದೇಶದ ಐಕ್ಯತೆಗೆ ಮುಡುಪಾಗಿಡ್ತೀನಿ ಹೇಳಂತ ಮಾತು ದಿವಂಗತ ಇಂದಿರಾ ಗಾಂಧಿಯವರು ಹೇಳಿದ್ರು. ಮರುದಿನ ಹಂತಕರ ಗೋಂಡ್ಗೆ ಬಲಿಯಾದ್ರು. ದೇಶ ಬಡವಾಯಿತು. ನಂತರ ನಮ್ಮ ಯುವ ನಾಯಕ ರಾಜೀವ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು. ಕಾಂಗ್ರೆಸ್ಸಿನ ಸಿದ್ಧಾಂತಗಳಿಗೆ ಕಾರ್ಯಕ್ರಮಕ್ಕೆ ಕೆಲಸ ಮಾಡ್ತಾ ಇದ್ರು. ವಿಶೇಷವಾಗಿ ಯುವಕರ ಬಗ್ಗೆ ಚಿಂತನೆ ಮಾಡಿದ ಧೀಮಂತ ನಾಯಕ ಸನ್ಮಾನ್ಯ ರಾಜೀವ್ ಗಾಂಧಿಯವರು. ಆಫ್ ಮಾಡಕ್ಕೆ ಸ್ಲೋ ಮಾಡಕ್ಕೆ ಇವರೇ ಬಂದ್ ಮಾಡಕ್ಕೆ ಹೇಳ್ರಿ ಬಾಯ್. ರಾಜೀವ್ ಗಾಂಧಿಯವರು ನಿರಂತರವಾಗಿ ಯುವಕರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ವಿಶೇಷವಾಗಿ 18 ವರ್ಷದ ಯುವಕರಿಗೆ ಮತದಾನ ಹಕ್ಕು ಕೊಡ್ಬೇಕಂತ ಚಿಂತನೆ ಮಾಡಿದ್ರು. ಯಾಕಂದ್ರೆ ಅವಾಗ 21 ವರ್ಷ ಇತ್ತು. ಹಲವಾರು ಹಿರಿಯ ಮುಖಂಡರು ರಾಜೀವ್ ಗಾಂಧಿ ಹೇಳಿದ್ರು, ರಾಜೀವ್ ಗಾಂಧಿ ತಪ್ಪಾಡ್ತಾ ಇದ್ದೀರಾ, ಈ ಹುಡುಗರಿಗೆ ಅಧಿಕಾರ ಕೊಡಬೇಡಿ ಹೇಳಂತ ಮಾತನ್ನು ಹೇಳಿದ್ರು. ಒಂದು ಸಭೆಯಲ್ಲಿ ರಾಜೀವ್ ಗಾಂಧಿ ಹೇಳ್ತಾರೆ, ಈ ದೇಶ ಉಳಿಬೇಕಾದ್ರೆ, ಈ ದೇಶ ಬೆಳಿಬೇಕಾದ್ರೆ, ಈ ದೇಶ 21ನೇ ಶತಮಾನಕ್ಕೆ ಹೋಗ್ಬೇಕಾದ್ರೆ ಈ ಯುವಕರಿಂದ ಮಾತ್ರ ಸಾಧ್ಯ ಅಂತ ಮಾತನ್ನು ಹೇಳಿ 18 ವರ್ಷದ ಯುವಕರಿಗೆ ಅಧಿಕಾರ ಕೊಡ್ತಾರೆ ರಾಜೀವ್ ಗಾಂಧಿಯವರು. ಇವತ್ತು ಸಂಪರ್ಕ ಕ್ರಾಂತಿ, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಇದೆಲ್ಲ ರಾಜೀವ್ ಗಾಂಧಿಯವರ ಕೊಡುಗೆ. ಈ ದೇಶವನ್ನ 21ನೇ ಶತಮಾನ ಅಂತ ಕನಸ್ಕೊಂಡಂತಹ ಧೀಮಂತ ನಾಯಕ ಸನ್ಮಾನ್ಯ ರಾಜೀವ್ ಗಾಂಧಿಯವರು. ಅವರು ಕೂಡ ಈ ದೇಶ ಐಕ್ಯತೆಗೆ ತಮ್ಮ ಪ್ರಾಣ ಅರ್ಪಣೆ ಮಾಡಿದ್ರು. ಯಾವ ಕೆಲಸ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಭವ್ಯ ಭಾರತವನ್ನು ಕೊಟ್ಟು ಅಂತ ಕನಸು ಕಂಡಿದ್ರು, ಅದು ನನ್ಸು ಮಾಡಲಿಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ನಾಯಕತ್ವ ಕೆಲಸ ಮಾಡಿದ್ರು. ಕೂಡಲೇ ಹಲವಾರು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಶ್ರೀಮತಿ ಸೋನಿಯಾ ಗಾಂಧಿ ಮೇಲೆ ಟೀಕೆ ಮಾಡಿದ್ರು, ವಿದೇಶಿ ಮಹಿಳೆ ಅಂತ. ಒಂದು ಸಭೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಹೇಳ್ತಾರೆ, ಯಾಕಂದ್ರೆ ಈ ಸಾಕಷ್ಟು ಮಹಿಳೆಯರು ಬಂತ ಅರ್ಥ ಮಾಡ್ಕೋಬೇಕು, ಯಾವುದೇ ಅಧಿಕಾರದ ಆಸೆ ಇಲ್ಲ ಶ್ರೀಮತಿ ಸೋನಿಯಾ ಗಾಂಧಿ. ಒಂದು ಸಭೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಹೇಳ್ತಾರೆ, ಈ ದೇಶಕ್ಕೆ ಸೊಸೆಯಾಗಿ ಬಂದೆ, ಈ ದೇಶಕ್ಕೆ ಸೊಸೆಯಾಗಿ ಬಂದೆ, ಈ ದೇಶದಲ್ಲಿ ತಾಯಾದೆ, ಈ ದೇಶದಲ್ಲಿ ವಿಧವೆ ಕೂಡ ಆಗಿ ಅಂತ ಮಾತು ಶ್ರೀಮತಿ ಸೋನಿಯಾ ಗಾಂಧಿ ಹೇಳ್ತಾರೆ. ಯಾವ ಕೆಲಸ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಭವ್ಯ ಭಾರತ ಕಟ್ಟ ಅಂತ ಕನ್ಸ್ಕೊಂಡಿದ್ರು, ಅದು ನನ್ಸು ಮಾಡ್ಲಿಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ನಾಯಕತ್ವ ವಹಿಸ್ಕೊಂಡ್ರು. ಅವ್ರು ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಯ್ತು, ಆದ್ರೆ ಅವರು ಸನ್ಮಾನ್ಯ ಮನಮೋಹನ್ ಸಿಂಗ್ ದೇಶದ ಪ್ರಧಾನಮಂತ್ರಿ ಮಾಡಿದ್ರು. ನಾನು ಯಾಕೆ ವಿಚಾರ ಹೇಳ್ತೀನಿ ಹೇಳಿದ್ರೆ, ನಮ್ಮ ನಾಯಕರುಗಳು, ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಅವರು ಯಾವತ್ತೂ ಅಧಿಕಾರದ ಆಸೆ ಇಲ್ಲ ಅವ್ರಿಗೆ. ದೇಶದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಬದ್ಧತೆ ಇರಬೇಕು, ಅದೇ ಅವರ ಹೋರಾಟ ಅಂತ ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ ನಡೀತಾ ಇದೆ. ಇಡೀ ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ. ಹಿಮಾಚಲ್ ಗೆದ್ವಿ, ನಾವು ಕರ್ನಾಟಕದಲ್ಲಿ ಗೆದ್ವಿ. ಇವತ್ತು ಸನ್ಮಾನ್ಯ ಖರ್ಗೆ ಅವರ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ, ಶ್ರೀಮತಿ ಸೋನಿಯಾ ಗಾಂಧಿ ನಾಯಕತ್ವ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ. ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ, ಕಾರ್ಯಕ್ರಮವನ್ನ, ತ್ಯಾಗ ಬಲಿದಾನವನ್ನ ಜನರಿಗೆ ಹೇಳಂತ ಕೆಲಸ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾಡಬೇಕು. ಇವತ್ತು ದೇಶದಲ್ಲಿ ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಆಗಬೇಕಾದ್ರೆ ಅದು ಕಾಂಗ್ರೆಸ್ಸಿನ ಮಾತ್ರ ಸಾಧ್ಯ ಹೇಳಂತ ಮಾತು ಹೇಳ್ತಾ ಇದ್ದೇವೆ. ಲೋಕಸಭಾ ಚುನಾವಣೆಗಳು ಬರ್ತಾ ಇದೆ, ಅದಕ್ಕೆ ನಾವು ತಯಾರಾಗಬೇಕಾಗಿದೆ. ಇವತ್ತು ನಾನು ಹೇಳ್ತೀನಿ, ಒಳ್ಳೆ ವಿಶ್ವಾಸ ಹೇಳ್ತೀನಿ, ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ 20 ಸೀಟಲ್ಲಿ ಕಾಂಗ್ರೆಸ್ ಗೆದ್ದು ದೇಶದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ನಾವೆಲ್ಲ ಸರಿ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ ಜನರು ಹೇಳಂತ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು 10 ವರ್ಷ ಆಯ್ತು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟು. ನನ್ನ ಸಭೆಯಲ್ಲಿ ಹೇಳ್ತಾ ಇದೆ, ಇವತ್ತೇನಾದ್ರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಲ್ಲುತ್ತೆ, ಅಷ್ಟು ಸುಳ್ಳು ಸನ್ಮಾನ್ಯ ನರೇಂದ್ರ ಮೋದಿ ಹೇಳಿದ್ದಾರೆ. ಅಧಿಕಾರ ಬರೋ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಹೇಳಿದ್ರು. 10 ವರ್ಷ ಆಗಿದೆ, 15 ರೂಪಾಯಿ ಕೂಡ ಯಾರ್ದು ಅಕೌಂಟ್ ಬರಲಿಲ್ಲ. ಅದು ಮೊದಲೇ
ಎರಡನೇದಾಗಿ ನಮ್ಮ ಯುವಕರಿಗೆ ಮೋಸ ಮಾಡಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಯುವಕರಿಗೆ ಆಶ್ವಾಸನೆ ಸುಳ್ಳು ಹೇಳಿದ್ರು. 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು, 20 ಲಕ್ಷ ಉದ್ಯೋಗ ಕೊಡಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರು, ಯಾವ ಡಬಲ್ ಇನ್ಕಮ್ ಮಾಡಲಿಲ್ಲ. ಯಾವ ಘನ ಕಾರ್ಯಕ್ಕೆ, ಯಾವ ಪುರುಷತ್ವಕ್ಕೆ ಜನ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು? ನಾನು ಕೇಳ್ತೀನಿ, ನಮ್ಮ ಸರ್ಕಾರ ಕೇಂದ್ರ ಅಧಿಕಾರ ಇರುವಾಗ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಇವತ್ತು 105ಕ್ಕೆ ದಾಟಿದೆ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, ಇವತ್ತು 1200ಕ್ಕೆ ತಲುಪಿದೆ. ಎಲ್ಲ ಬೆಲೆ ಏರಿಕೆ ಆಗಿದೆ. ಆದ್ರೆ ಭಾಷಣ ಮಾತ್ರ ರಾಮರಾಜ ಮಾಡ್ತೀವಿ ಹೇಳಿದ್ರು. ನಾನು ಹೇಳಿದೆ ಒಂದು ಸಭೆಯಲ್ಲಿ, ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸ್ವರ್ಗ ತೋರಿಸ್ತೀವಿ ಅಂತ ಹೇಳಿದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರೇ, ಸ್ವರ್ಗ ಅಂತ ತೋರಿಸಲಿಲ್ಲ, ಜನರಿಗೆ ನರಕ ಅಂತ ತೋರಿಸಿದ್ರಿ. ನರಕ 10 ವರ್ಷ ಕೇವಲ ಸುಳ್ಳು ಹೇಳ್ಕೊಂಡು ಇವತ್ತು ಕಾಲ ಕಳೆದಿದ್ದೀರಾ. ಒಂದು ಪತ್ರಿಕಾಗೋಷ್ಠಿ ಮಾಡೋಂಥ ಯೋಗ್ಯತೆ ಸನ್ಮಾನ್ ನರೇಂದ್ರ ಮೋದಿ ಅವ್ರಿಗೆ ಇರಲಿಲ್ಲ. ಕೇವಲ ಮನ್ ಕಿ ಬಾತ್ ಹೇಳ್ಬಿಟ್ಟು ಜನರಿಗೆ. ಸನ್ಮಾನ್ ನರೇಂದ್ರ ಮೋದಿ ಅವರೇ, ಜನ ಇವತ್ತು ಮನ್ ಕಿ ಬಾತ್ ಒಪ್ಪಲ್ಲ, ಇವತ್ತು ಕಾಮ್ ಕಿ ಬಾತ್, ಇವತ್ತು ಕೆಲಸ ಮಾಡಬೇಕು. ಇವತ್ತು ಹೇಳ್ತಾರೆ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅಂತ. ಎಲ್ಲಿದೆ ವಿಶ್ವಾಸ? ನಾವ್ ಹೇಳ್ತೀವಿ ಎಲ್ಲ ಸರ್ವನಾಶ ಮಾಡಿದೀರ, ವಿಕಾಸ್ ಮಾಡಿ ಸರ್ವನಾಶ್. ಏನು ನೀವು ಸಬ್ಕಾ ವಿಕಾಸ್? ಅಲ್ಪಸಂಖ್ಯಾತರಿಗೆ ಏನ್ ಕಾರ್ಯಕ್ರಮ ಕೊಟ್ರಿ? ಬಡವರಿಗೆ ಏನ್ ಕಾರ್ಯಕ್ರಮ ಕೊಟ್ರಿ? ಮಹಿಳೆಯರ ಕಾರ್ಯಕ್ರಮ ಕೊಟ್ರಿ? ಆ ಹಿನ್ನೆಲೆಯಲ್ಲಿ ಇವತ್ತು ಜನರಿಗೆ ಹೇಳಂತ ಕೆಲಸ ನಾವು ಮಾಡಬೇಕು. ಮುಂದಿನ 2 ತಿಂಗಳು ಭಾರತೀಯ ಜನತಾ ಪಾರ್ಟಿಯ ಕರ್ಮಕಾಂಡ, ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನು ಜನರಿಗೆ ಹೇಳುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ಬಹಳ ಸಂತೋಷ. ಇವತ್ತು ನಾನು ಹೇಳ್ತೀನಿ, ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ಕೆ ನಾವು ಹೊರಟಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನಮ್ಮ ಸಂಕಲ್ಪ. 8 ತಿಂಗಳಲ್ಲಿ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. 5 ಗ್ಯಾರಂಟಿಗಳು, ಇವತ್ತು 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ದೀವಿ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಕೇಳ್ತೀವಿ, ನಿಮ್ಗೆ ಏನಾದ್ರು ಧೈರ್ಯ ಇದ್ರೆ, ನಿಮ್ಗೆ ಏನಾದ್ರು ಆ ಶಕ್ತಿ ಇದೆ, ಈ 5 ಗ್ಯಾರಂಟಿಯನ್ನು ತಾವು ವಿರೋಧ ಮಾಡಿ. ಯಾಕ್ರಿ ಹೀಗೆ ಮಾಡ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಕ್ಕೆ ನೋಡಿ ಭಾರತೀಯ ಜನತಾ ಪಾರ್ಟಿ ಭ್ರಮನಿಷ್ಠರಾಗಿದ್ದಾರೆ. ಇವತ್ತು 5 ಗ್ಯಾರಂಟಿಗಳು ಕೂಡ ನಾವು 8 ತಿಂಗಳಲ್ಲಿ ಒಂದು ಕಾರ್ಯಕ್ರಮ, ಶಕ್ತಿ ಮಹಿಳಾ ಫ್ರೀ ಬಸ್, ಇತಿಹಾಸ ನಿರ್ಮಾಣ ಆಗಿದೆ. ಪ್ರಪಂಚದಲ್ಲಿ 150 ಕೋಟಿ ಮಹಿಳೆಯರು ಟ್ರಾವೆಲ್ ಮಾಡಿದ್ದಾರೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಎಂತ ಕ್ರಾಂತಿಕಾರಿಕ ಕಾರ್ಯಕ್ರಮ. ಅದಕ್ಕೆ ನೋಡಿ ನೀವು ಇದನ್ನು ವಿರೋಧ ಮಾಡ್ತೀರಾ? ಜನ ನಿಮ್ಗೆ ತಕ್ಕ ಉತ್ತರ ಕೊಡ್ತಾರೆ. ಇವತ್ತು ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಬಡಗಿರು ಕೊಟ್ಟಂತ ಕಾರ್ಯಕ್ರಮ ಬಜೆಟ್ ಅಲ್ಲಿ ದುರ್ದೈವ ದುರಂತ ಏನ್ ಹೇಳಿದ್ರೆ, ಅಲ್ಲಿ ಬಜೆಟ್ ನ ಓದ್ತಾ ಇದ್ದಾರೆ, ಓದೋ ಮುಂಚೆನೆ ಪ್ಲೇ ಕಾರ್ಡ್ ಹಿಡ್ಕೊಂಡು ಅದನ್ನ ವಿರೋಧ ಮಾಡ್ತಾರಲ್ಲ. ಎಲ್ಲಾರು ನಂಬಿಕೆ ಪತ್ರಿಕೆ ಬಜೆಟ್ ನ ಓದ್ಲೇ ಇಲ್ಲ, ಅದ್ರ ಮುಂಚೆನೆ ಪ್ಲೇ ಕಾರ್ಡ್ ತಗೊಂಡು ವಿಧಾನ ಪರಿಷತ್ ಪ್ರೊಟೆಸ್ಟ್ ಮಾಡ್ತಾರೆ. ಇವ್ರಿಗೆ ಏನಾಗಿದೆ, ಅವರ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅರ್ಥ ಆಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಕನಿಷ್ಠ 20 ಸೀಟ್ ನಾವು ಗೆಲ್ತೀವಿ. ಅದಕ್ಕೆ ಅವರು ಯಾವ ರೀತಿಯಲ್ಲಿ ನಾವು ನಮ್ಮ ಮೇಲೆ ಗೂಬೆ ತೋರ್ಸಕ್ಕೆ. ಇವತ್ತು ನಾನು ಕೇಳ್ತೇನೆ, ಮೊನ್ನೆ ಡೆಲ್ಲಿಲಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ನಮ್ಮ ಹಕ್ಕು ನಮ್ಗೆ ಕೊಡಬೇಕು, ನಮ್ಮ ಪಾಲ್ ನಮ್ಗೆ ಕೊಡಬೇಕಂತ ಒಂದು ಪ್ರಶ್ನೆ ಕೇಳ್ತೀವಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ಗೆ. ನೀವು ಕರ್ನಾಟಕದ ರಾಜ್ಯಸಭೆ MP, ತಾಯಿ ಹೃದಯ ಇಲ್ವಾ ನಿಮ್ಗೆ? ಕರ್ನಾಟಕ ಜನ ಬಹಳ ಕಷ್ಟದಲ್ಲಿದ್ದಾರೆ. ಬರ ಬಂದು 223 ತಾಲೂಕುಗಳಲ್ಲಿ ಬರ ಇದೆ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು 17,000 ಕೋಟಿ ನಾವು ಕೊಡಬೇಕಂತ ಒಂದು ಬರೆದು 4-5 ತಿಂಗಳಾಯ್ತು. ಅದೇ ನಾಚಿಕೆ ಆಗ್ಬೇಕು ಕೇಂದ್ರ ಸರ್ಕಾರಕ್ಕೆ. 5 ತಿಂಗಳಾದ್ರೂ ಕೂಡ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ವಲ್ಲ. ಇದೊಂದು ಮಲ್ತಾಯಿ ಧೋರಣೆ, ಇದು ಮತ್ತೇನು? ಇದೊಂದು ದುರಂತ ಇದು. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಇವತ್ತು ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳನ್ನ, ವಿಚಾರಧಾರೆಗಳನ್ನ, ಕೆಲಸ ನಾವು ಮಾಡ್ಬೇಕಂತ ಮಾತನ್ನ ಹೇಳ್ತಾ, ವಿಶೇಷವಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಭಾರತ್ ಜೋಡೋ 2ನೇ ಹಂತದಲ್ಲಿ ಇವತ್ತು ಹೊರಟಿದ್ದಾರೆ. ಕೊನೆಗೆ ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಕೋಮುವಾದಿ ಶಕ್ತಿಗಳು ಸಮಾಜ ಹೊಡೆಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸಮಾಜನ ಒಗ್ಗೂಡುವಂತ ಕೆಲಸ ತಾವು ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ
ವಿಶೇಷವಾಗಿ ನಾನು ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಇತಿಹಾಸ, ಕಾರ್ಯಕ್ರಮ, ವಿಚಾರಧಾರೆಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ತಾವು ಮಾಡಬೇಕು. ಆ ಐತಿಹಾಸಿಕ ಇದೊಂದು ಕಾರ್ಯಕ್ರಮ, ಇದ್ರ ಮೂಲಕ ಸಂದೇಶ ಹೋಗ್ಲಿ. ನಾವು ಲೋಕಸಭೆಗೆ ಚುನಾವಣೆಗೆ ನಾವು ಸಜ್ಜಾಗಿದ್ದೀವಿ. ನಿಮ್ಮ ಏನು ರಾಜಕೀಯ ಕುತಂತ್ರಗಳಿಗೆ ಉತ್ತರ ಕೊಡ್ತೀವಿ. ಈ ಕೇಂದ್ರದಲ್ಲಿ 10 ವರ್ಷ ನಿಮ್ಮ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕರ್ನಾಟಕದಲ್ಲಿ ಕನಿಷ್ಠ 20 ಸೀಟ್ ನಾವು ಗೆದ್ದು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡ್ತೀವಿ ಅಂತ ಮಾತನ್ನ ಹೇಳ್ತಾ, ವಿಶೇಷವಾಗಿ ಈ ಭಾಗದ ಎಲ್ಲ ಮುಖಂಡರುಗಳು ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ವೇದಿಕೆಯಂತ ಎಲ್ಲ ನಮ್ಮ ಬ್ಲಾಕಿನ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಜಿಲ್ಲಾ ಎಲ್ಲ ಮುಖಂಡರುಗಳು ಇವತ್ತು ಶ್ರಮಿಸಬೇಕು. ಎಲ್ಲ ಹೆಸರು ತಗೊಳ್ಳಕ್ಕೆ ಸಾಧ್ಯ ಆಗಲ್ಲ. ತಾವೆಲ್ಲ ಇವತ್ತು ಒಳ್ಳೆ ಕೆಲಸ ಮಾಡಿದ್ದೀರಾ, ಒಂದು ಸಂದೇಶ ಕೊಟ್ಟಿದ್ದೀರಾ. ನಾವು ಹೆಚ್ಚು ಸೀಟ್ ಗೆಲ್ಲಿಲ್ಲ ಇಲ್ಲಿ, ಆದ್ರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಇದೆ, ಹೋರಾಟ ಮಾಡಂತ ಛಲ ಇದೆ, ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಇವತ್ತು ತಾವು ಬಂದಿದ್ದೀರಾ. ತಮಗೆಲ್ಲ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.